ರಾಜ್ಯ ಸರ್ಕಾರ ಹೊಸದಾಗಿ ಮಾಡೋದಕ್ಕೆ ಮುಂದಾಗಿರುವಂತಹ ಹಿಂದುಳಿದ ವರ್ಗಗಳ ಸಮೀಕ್ಷೆ ಏನಿದೆ ಆ ಸಮೀಕ್ಷೆಗೆ ಆ, ವಿರೋಧಗಳು ವ್ಯಕ್ತ ಆಗ್ತಿದೆ. ಸರ್ಕಾರ ಅನಧಿಕೃತವಾಗಿ ಅಸಂವಿಧಾನಿಕವಾಗಿ ಈ ಸಮೀಕ್ಷೆನ ಮಾಡೋದಕ್ಕೆ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಆರೋಪಿಸ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಮಾಜಿ ಸಚಿವರಾದಂಥ ಮಹೇಶ್ವರ್ ಇದೆ. ಸರ್, ಇವತ್ತು ಸಭೆ ಕೂಡ ಮಾಡಿದ್ರಿ. ಈ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಕ್ರಿಶ್ಚಿಯನ್ ಜೊತೆಗೆ ನಮ್ಮ ಜಾತಿಗಳನ್ನ ಸೇರಿಸಿರುವಂಥ ಪದಗಳನ್ನ ನೋಡಿದಾಗ ಅದರಲ್ಲಿ ದಲಿತ ಜಾತಿಗಳು 15ಕ್ಕೂ ಹೆಚ್ಚು ಸೇರಿಸ್ಕೊಂಡಿದ್ದಾರೆ. ಇದಕ್ಕೆ ಮೊದಲ ರಿಯಾಕ್ಷನ್? ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಇದು ಅನುಚ್ಛೇದ 341ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ 101 ಜಾತಿಗಳನ್ನು ಪಟ್ಟಿ ಮಾಡಿದ್ದಾರೆ ಪರಿಶಿಷ್ಟ ಜಾತಿನಲ್ಲಿ. ಈಗ 15 ಹೆಚ್ಚುವರಿ ಜಾತಿಗಳನ್ನು ಕ್ರೈಸ್ತರ ಹೆಸರಲ್ಲಿ ಸೇರಿಸಲಿಕ್ಕೆ ಇವ್ರಿಗೆ ಎಲ್ಲಿ ಅಧಿಕಾರ ಇದೆ? ಹಾಗಾಗಿ ಇದು ಕಾನೂನು ಬಾಹಿರ, ಸಂವಿಧಾನದ ಉಲ್ಲಂಘನೆ. ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ನವರು ಹೆಜ್ಜೆ ಹೆಜ್ಜೆಗೂ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದನ್ನು ನಾವೆಲ್ಲರೂ ಒಕ್ಕೊಲಿನಿಂದ ಲೆಫ್ಟು, ರೈಟು, ಸೆಂಟರು ಎಲ್ಲ ಸಮುದಾಯಗಳು ಸೇರಿ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಸರ್, ಕೆಲ ನಾಯಕರುಗಳ ಹೆಸರುಗಳು ಕೂಡ ಇಲ್ಲಿ ಪ್ರಸ್ತಾಪ ಆಯಿತು ಸಭೆಯಲ್ಲಿ. ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಹೆಸರು. ಇವರೆಲ್ಲ ಒಂದು ಒತ್ತಡ ಏರಿ ಈ ಜಾತಿಗಳನ್ನ ಸೇರಿಸ್ತಿದ್ದಾರೆ ಅಂತ. ಈಗ 46 ಹಿಂದುಳಿದ ಜಾತಿಗಳು, ಮೇಲ್ಜಾತಿಗಳು, SC ಪಟ್ಟಿಲಿರ್ತಕ್ಕಂಥ ಜಾತಿಗಳನ್ನ ಕ್ರೈಸ್ತರ ಟ್ಯಾಗ್ ಮೇಲೆ ಸೇರಿಸ್ತಾ ಇದ್ದಾರೆ ಅಂತಂದರೆ ಸಹಜವಾಗಿ ಸೋನಿಯಾ ಗಾಂಧಿಯವರ ಬ್ರೈನ್ ಇದೆ ಇದರಿಂದ ಅಂತ ಅನಿಸುತ್ತೆ. ಆ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಅದು ಸುಳ್ಳು ಅಂತ ಪ್ರೂವ್ ಮಾಡಬೇಕಾ ಸಿದ್ದರಾಮಯ್ಯನವರು? ನಿಲ್ಲಿಸಿ ಈ ಸಮೀಕ್ಷೆನ. ಈ 46 ಜಾತಿಗಳನ್ನು ತೆಗೀರಿ. ಯಾರು ಕ್ರೈಸ್ತರಾಗಿದ್ದಾರೆ ಅವರು ಕ್ರೈಸ್ತರ ಒಂದು ಕಾಲಮ್ ಇದೆ, ಆ ಕಾಲಮಲ್ಲಿ ಎನ್ರೋಲ್ ಮಾಡ್ಕೊಳ್ಳಿ, ನಮ್ದೇನು ಅಭ್ಯರ್ಥ ಇಲ್ಲ. ಆದರೆ ಜಾತಿಗಳ ಹೆಸರಲ್ಲಿ ಕ್ರೈಸ್ತರಿಗೆ ಸೇರ್ಪಡೆ ಮಾಡೋದಿದೆಯಲ್ಲ, ಅದು ಖಂಡಿತ ಇಂತಹ ಡೌಟ್ಗಳಿಗೆ ಕಾರಣ ಆಗುತ್ತೆ. ಸರ್, ಧಾರ್ಮಿಕ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಕ್ರಿಶ್ಚಿಯನರು ಸೇರ್ಕೊಂಡ್ಬಿಡ್ತಾರೆ. ಅಂಥದ್ರಲ್ಲಿ ಈಗ ಜಾತಿಯಲ್ಲಿ ಸೇರಿಸುವಂಥ ಅಗತ್ಯ ಏನಿತ್ತು ಸರ್ ಸರ್ಕಾರಕ್ಕೆ? ಅದು ಏನು ಉದ್ದೇಶ ಅಂತಂದರೆ, ಇವತ್ತಾಗದೇ ಇರ್ಬೋದು, ಮುಂದಿನ ದಿನಗಳಲ್ಲಿ SCಗಳಲ್ಲಿ ಈಗ 3 ಗುಂಪು ಮಾಡಿ ಒಳ ಮೀಸಲಾತಿ ಮಾಡಿದ್ದಾರೆ. ಹೊಲೆಯರಿಗೆ 6% ಕೊಟ್ಟಿದ್ದಾರೆ, ಮಾದಿಗರಿಗೆ 6% ಕೊಟ್ಟಿದ್ದಾರೆ, ಬೋವಿ, ಲಂಬಾಣಿ ಮತ್ತು ಇತರೆ ಜಾತಿಗಳಿಗೆ 5% ಕೊಟ್ಟಿದ್ದಾರೆ. ಅವರು ಒಳಗಡೆ ಕ್ರೈಸ್ತರು ಯಾರು ಅಂತ ಕಂಡುಹಿಡಿಯಕ್ಕೆ ನೋಡ್ತಾ ಇದ್ದಾರಲ್ಲ, ಆ ಒಳ ಮೀಸಲಾತಿ ಒಳಗಡೆ ಒಂದು ಒಳ ಮೀಸಲಾತಿ ಮಾಡುವಂಥ ಹುನ್ನಾರ ಇದೆ ಅಂತ ಇವತ್ತು ಚರ್ಚೆ ಆದಂಥ ಎಲ್ಲರ ಅಭಿಪ್ರಾಯ ಇದೆ. ಹಾಗಾಗಿ ಇದು ಅಪಾಯಕಾರಿ, ಸಂವಿಧಾನ ಬಾಹಿರ. ದಯಮಾಡಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ನಿಲ್ಲಿಸಬೇಕು. ಸಮೀಕ್ಷೆ ಮಾಡೋದಾದರೆ ಈ 46 ಹೊಸ ಜಾತಿಗಳನ್ನು ನೀವೇನು ಐಡೆಂಟಿಫೈ ಮಾಡಿದ್ದೀರಿ ಅದನ್ನು ತೆಗೆದು ಮಾಡಿ. ಮುಂದೆ ಹೋರಾಟ ಸರ್, ಸಭೆಯಲ್ಲಿ ಏನು ನಿರ್ಣಯ ಆಯಿತು? ಹೋರಾಟದ ಮುಂದೆ ರಾಜ್ಯಪಾಲರನ್ನು ಭೇಟಿ ಆಗೋದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಿತ್ತು. ಈಗ ಸುಮಾರು 10 ನಿರ್ಣಯಗಳನ್ನು ಮಾಡಿದ್ದೀವಿ ಇದನ್ನು ವಿರೋಧ ಮಾಡಿ. ಒಂದು, ಈ ಎಲ್ಲ ನಿರ್ಣಯಗಳನ್ನು ಒಂದು ಮನವಿ ರೂಪದಲ್ಲಿ ನಾವು ರಾಜ್ಯಪಾಲರಿಗೆ ಸಲ್ಲಿಸೋರಿದ್ದೀವಿ. ಮತ್ತು ಇದ್ರ ಮೇಲೆ ಈಗಾಗಲೇ ಕೋರ್ಟಲ್ಲಿ ಕೇಸ್ ಆಗಿದೆ. ಇವತ್ತು ಮಧ್ಯಾಹ್ನ ಮೇಲೆ ಹಿಯರಿಂಗ್ ಬರ್ತಾ ಇದೆ, ಅದನ್ನು ಕೂಡ ನಾವು ಮಾಡ್ತೀವಿ. ಜನಾಭಿಪ್ರಾಯ ರೂಪಿಸಲಿಕ್ಕೆ ರಾಜ್ಯ ಮಟ್ಟದ ಈ ಒಂದು ದುಂಡು ಮೇಜಿನ ಸಭೆಯಲ್ಲಿ ಏನು ವಿಷಯಗಳು ಚರ್ಚೆ ಆಗಿದೆ ಅದನ್ನು ಜಿಲ್ಲಾ ಹಂತಕ್ಕೆ, ತಾಲೂಕು ಹಂತಕ್ಕೂ ತೆಗೆದುಕೊಂಡು ಹೋಗೋ ಕೆಲಸವನ್ನು ನಾವು ಮಾಡ್ತೀವಿ. ರಾಜ್ಯಪಾಲರಿಗೆ ಸಮಯನ ನಿಗದಿ ಮಾಡ್ಕೊಂಡಿದ್ದಾರೆ, ಯಾವತ್ತು ಭೇಟಿ ಆಗ್ತಿದ್ದೀರಾ ಸರ್? ಸಮಯ ಕೇಳಿದ್ದೀವಿ, ಇವತ್ತೇ ಸಮಯ ಸಿಕ್ಕಿದ್ರೆ ಇವತ್ತೇ ಕೊಡ್ತೀವಿ. ಓಕೆ ಸರ್. ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಎನ್ ಮಹೇಶ್ ಅವರ ಮಾತು. ರಾಜ್ಯ ಸರ್ಕಾರ ಒಂದು ಹುನ್ನಾರ ಮಾಡಿ ಈ ಒಂದು ಪ್ರಯತ್ನ ಮಾಡ್ತಿದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದನ್ನು ರಾಜ್ಯಪಾಲರ ಅಂಗಳಕ್ಕೆ ತೊಗೊಂಡೋಗ್ತೀವಿ. ಈಗಾಗಲೇ ಕೋರ್ಟಲ್ಲೂ ಕೂಡ ಒಂದು ಮನವಿನ ಸಲ್ಲಿಸಿದ್ದೀವಿ. ಕೋರ್ಟಿಂದ ಏನೆಲ್ಲ ಆದೇಶ ಬರುತ್ತೆ ಅಂತ ಕಾದು ನೋಡ್ತಿದ್ದೀವಿ. ಮುಂದೆ ಹೋರಾಟ ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.